ಶಿಷ್ಯ ನಮ್ಮನ್ನು ಬಿಟ್ಟು ಇವತ್ತು 2 ದಿವಸ ಆಯಿತು. ಭಾನುವಾರ ತೀರ್ಕೊಂಡಿದ್ದವನು, ಸೋಮವಾರ ಮಂಗಳವಾರ. ಸೊ ಮಂಗಳವಾರ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸಣ್ಣ ಒಂದು ಮಿಸ್ಟೇಕ್ ಮಾಡಿದೆ. ಸೊ ಆ ಮಿಸ್ಟೇಕ್ನ ನೀವು ಮಾಡಬಾರ್ದು ಅಂತೇಳಿ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ನೀವು ಜಾತಿ ನಾಯಿನಾದರೂ ಸಾಕಿರಿ, ಇಲ್ಲಾಂದರೆ ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ನಾಯಿನ ಸಾಕಿರ್ತೀರ ಅಂದರೆ ಈಗ ಏರಿಯಾದಲ್ಲಿ ಯಾವುದಾದ್ರು ಒಂದು ನಾಯಿನ ನೀವು ಭಾಳ ಇಷ್ಟಪಟ್ಟಿರ್ತೀರ, ಸ್ವಲ್ಪ ಬೇರೆ ನಾಯಿಗಿಂತ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾ ಇರ್ತೀರ ಅಂದರೆ ಸೊ ಅಂಥ ನಾಯಿಗಳ ಬಗ್ಗೆ ಭಾಳ ಹುಷಾರಾಗಿರ್ರಿ. ಸೊ ಕೆಲವೊಂದು ನನ್ನ ಕಡೆಯಿಂದ ಆದ ಟಿಪ್ಸ್ ಕೊಡ್ತೀನಿ. ಸೊ ಭಾಳ ಜನಕ್ಕೆ ಗೊತ್ತಿರ್ಬೋದು, ಬಟ್ ಎಕ್ಸ್ಪೀರಿಯೆನ್ಸ್. ಸೊ ಸುಮ್ಮನೆ ಹೇಳೋದಕ್ಕೂ ಆ ಅನುಭವ ಪಡ್ಕೊಂಡು ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ನನಗಾಗಿರೋ ಅನುಭವ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮಾಡಿದ ಮಿಸ್ಟೇಕ್ ಏನಪ್ಪ ಅಂದರೆ ಶಿಷ್ಯಂದು ಸಡನ್ನಾಗಿ ಬರೀ 4 ದಿವಸಕ್ಕೆ ಸಡನ್ನಾಗಿ ಹುಷಾರದಂಗೆ ಆಗಿದ್ದವನು. 4 ದಿವಸಕ್ಕೆ ಅವನಿಗಾಗಿದ್ದು ಆ ಥರ. ಸೊ ಫಸ್ಟ್ನೇ ದಿನ ಅಂದರೆ ನಾನು ಅವನ್ನ ನೋಡಿದಾಗ ಫಸ್ಟ್ನೇ ದಿವಸ ಅಂದರೆ ಈಗ ಅವನಿಗೆ ಹುಷಾರಿಲ್ಲಂಗೆ ಆಗಿದ್ದ ಮುಂಚೆ ಚೆನ್ನಾಗೇ ಇದ್ದ, ಊಟ ಗಿಡ ಎಲ್ಲ ಮಾಡ್ಕೊಂಡೋದೆಲ್ಲ ಚೆನ್ನಾಗೇ ಇದ್ದ. 1 ಸಲ 2 ದಿವಸ ನನಗೆ ಕಣ್ಣಿಗೆ ಕಂಡಿಲ್ಲ. ಅವನು ಭಾಳ ನಮ್ಮ ಏರಿಯಾದಾಗ ಇರ್ತಿದ್ದಿಲ್ಲ, ನಮ್ಮ ಮನೆ ಹತ್ರ ಇರ್ತಿದ್ದಿಲ್ಲ, ನಮ್ಮ ಮನೆ ಹಿಂದ್ಗಡೆಯಲ್ಲಿ ಇರ್ತಿದ್ದ. ಗೇಟ್ ತೆಗೆದಾಗ ಇಲ್ಲ ಸೀಟಿ ಹೊಡೆದು ಕರೆದಾಗ ಬರ್ತಾಯಿದ್ದ. ಶಿಷ್ಯ ಅಂದರೆ ಇಲ್ಲಾಂದರೆ ಈ ಥರ ಕರೆದ್ರೆ ಎಲ್ಲಿದ್ರು ಓಡಿ ಬರ್ತಾಯಿದ್ದ. ಭಾಳ ನಮ್ಮ ಮನೆ ಹಿಂದ್ಗಡೆ ಇರ್ತಾಯಿದ್ದ. 2 ದಿವಸ ಬರಲಿಲ್ಲ, ಮೋಸ್ಟ್ಲಿ ಎಲ್ಲಿದ್ದೋ ಗೊತ್ತಿಲ್ಲ. 2 ದಿವಸ ಆದಮೇಲೆ ಅವತ್ತು ಹೋಟ್ಲಿಂದ ಮುಗಿಸ್ಕೊಂಡು ಹೋದೆ. ಬಂದ ಮನೆ ಹತ್ರ, ನಿಧಾನಕ್ಕೆ ಬಂದ. ನಾನು ಇದ್ಯಾದಪ್ಪ ನಾಯಿ ಅಂತ ಶಾಕ್ ಹೋಗ್ಬಿಟ್ಟೆ. ಸೊ ವಿಡಿಯೋನ ಪ್ಲೇ ಮಾಡ್ತಾ ಇರ್ತೀನಿ ನೋಡಿ, ಡಿಸ್ಪ್ಲೇಲಿ ಬರ್ತಾಯಿದೆ. ಸಡನ್ನಾಗಿ ಶಾಕ್ ಆಯ್ತು ನನಗೆ, ಇದು ಯಾವುದಪ್ಪ ಇವನು ಶಿಷ್ಯನ ಯಾರು ಅಂತೇಳಿ. ಶಾಕ್ ಅಂದರೆ ಶಾಕ್ ಆಗೋಗ್ಬಿಡ್ತು. ವಿತ್ತಿನ್ ಸೆಕೆಂಡು ನಮ್ಮ ಶಿಷ್ಯನ ಅನಿಸ್ಬಿಡ್ತು ನನಗೆ. ಮೈಯಲ್ಲಿ ಒಂದು ನನೇನು ಏನೇನಿಲ್ಲ, ಎಲ್ಲ ಮೂಳೆಗಳು ಕಾಣ್ತಾಯಿದ್ವು, ತಲೆ ಒಂದು ಇದಾಗಿತ್ತು. ಆಮೇಲೆ ಜೊಲ್ ಸುರಿಸ್ತಾ ಇದ್ದ. ನಾನಿಲ್ಲಿ ಏನಪ್ಪ ಮೇನ್ ಅವನ್ನ ಮುಟ್ಟಕ್ಕೆ ಇದು ಮಾಡಿದ್ದು ಅಂದರೆ ಕಬಡ್ಡಿ ಪ್ಲೇಯರ್ಗೊಬ್ಬರಿಗೆ ನಾಯಿ ಕಡ್ದು ಸೊ ರೇಬಿಸ್ ಬಂದು ಸತ್ರು ಅಂತ ಹೇಳಿದ್ರಲ್ಲ, ಆ ವಿಚಾರನ ಒಂದು 15 ದಿವಸದಿಂದ ನೋಡ್ತಾ ಇದ್ವಿ. ಸೊ ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಬರ್ತಾಯಿತ್ತು. ಅಂದರೆ ಅವ್ರ ಮನೆ ಹತ್ರ ಇರೋ ಒಂದು ಗುಂಡಿಲಿ ನಾಯಿ ಮರಿ ಬಿದ್ದಿದ್ದನ್ನ ತೆಗೆದಿಡಕ್ಕೆ ಹೋಗಿ ಆ ನಾಯಿ ಕಡಿತಂತ ಅವರು ನೆಗ್ಲೆಕ್ಟ್ ಮಾಡಿ, ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ಸೊ ಸಣ್ಣ ನಾಯಿ ಮರಿ ಕಡಿದಿರೋದು ಏನಾಗಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಬಟ್ ಒಂದು 3 ತಿಂಗಳು 4 ತಿಂಗಳಾದಮೇಲೆ ಅದು ಬಾಡಿಗೆಲ್ಲ ಇದಾಗಿ 4 ತಿಂಗಳಾದಮೇಲೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಿಲ್ಲ ಅವರಿಗೆ. ಸೊ ತೀರ್ಕೊಂಡ್ರು. ಸೊ ನನಗದು ನೆನಪಾಯಿತು. ನಾವು ಏನೇ ಸಾಕಿದ್ರೂ ಯಾವ ನಾಯಿ ಮರಿಗಳು ಇರ್ತವೆ ಹೇಳೋಕ್ಕಾಗಲ್ಲ. ಕಾಯಿಲೆ ರೇಬಿಸ್ ಅದು ಯಾವುದಕ್ಕೆ ಇರುತ್ತೆ ಹೇಳೋಕ್ಕಾಗಲ್ಲ. ಇವು ನಮ್ಮ ಶಿಷ್ಯ ನೋಡಿದ್ರೆ ಫುಲ್ಲು ಒಂದೇ ದಿವಸಕ್ಕೆ, ನನಗೆ ಗೊತ್ತಿದ್ದಂಗೆ 1 ದಿವಸಕ್ಕೆ ಕಂಡಿಲ್ಲ, 1-2 ದಿವಸ ಕಂಡಿಲ್ಲ. ಮರು ದಿವಸ ನೋಡಿದರೆ ಫುಲ್ ಇದಂಗೆ ಆಗಿದ್ದ, ಜೊಲ್ ಸುರಿಸ್ತಾ ಇದ್ದ. ಸೊ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ, ಹಿಂಗೆ ಜೊಲ್ಲೆಲ್ಲ ಸುರಿಸ್ತಾ ಐತೆ ಅಂದೆ. ಅಣ್ಣ ಹುಷಾರು, ಜೊಲ್ ಸುರಿಸ್ತಾ ಐತೆ ಅಂದರೆ ಮೋಸ್ಟ್ಲಿ ರೇಬಿಸ್ ಬಂದಿರ್ಬೋದು, ಬಟ್ ಹುಷಾರಾಗಿರೋ, ಮುಟ್ಟಕ್ಕೆ ಹೋಗ್ಬೇಡ ಅಂತ ಹೇಳಿದ. ಸೊ ಆ ಭಯ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ಅಂದರೆ ನಾಯಿ ಮೇಲೆ ಪ್ರೀತಿ ಇರುತ್ತೆ ಇಲ್ಲ ಅಂತಲ್ಲ. ಸೊ ಹೆಂಗಪ್ಪ ಮಾಡೋದು ಅಂತೇಳಿ 1 ದಿವಸ ಮುಟ್ಟಕ್ಕೆ ಹೋಗಲಿಲ್ಲ. ಮರು ದಿವಸನ ಹಂಗೆ ಇದ್ದ, ಬರ್ತಾಯಿದ್ದ, ಊಟ ಎಲ್ಲ ಕೊಡ್ತಾಯಿದ್ದ. ಮೊಟ್ಟೆ ಇದನ್ನೆಲ್ಲ ಅಂಗಡಿ ಬಂದು ಮೊಟ್ಟೆ ತಗೊಂಡೋಗಿ ಕೊಡ್ತಾಯಿದ್ದ, ಊಟ ಎಲ್ಲ ಮಾಡ್ತಿದ್ದ, ಸ್ವಲ್ಪ ಊಟ ಮಾಡ್ತಿದ್ದ. ಅವ್ನು ನೋಡಿ ಮರು ದಿವಸ ಬಿಟ್ಟು ಮರು ದಿವಸ ಮಲ್ಕೊಂಡ. ನಮ್ಮ ಮನೆಯಿಂದ ಆ ಕಡೆ ಸ್ವಲ್ಪ ದೂರವಾಗಿ ಗಿಡದ ಮಲ್ಕೊಂಬಿಟ್ಟ. ಅದಾದಮೇಲೆ ಅಲ್ಲೇ ಹೋಗಿ ಅದು ಇದು ಕೊಡ್ತಾಯಿದ್ದೆ, ನೋಡ್ಕೊಂಬರ್ತಾಯಿದ್ದೆ. ನೆಕ್ಸ್ಟ್ ಡೇ ಮತ್ತೆ ನೋಡ್ತೀನಿ, ಹುಡುಕ್ತೀನಿ, ಎಲ್ಲೆಲ್ಲೂ ಕಾಣಲಿಲ್ಲ. ಸೊ 1 ದಿವಸ ಇಲ್ಲಿರೋಣ, ಇನ್ನೊಂದು ಕಡೆ ಎಲ್ಲೇ ಇರೋನು ಹುಡ್ಕೊಂಡು ಹೋಗಿದ್ದವನ್ನ, ಯಾವ ಗಿಡದ ಹತ್ರ ಮಲ್ಕೊಂಡಾನ ಏನು ಅಂತೇಳಿ ಹುಡ್ಕೊಂಡು ಹೋಗಿ ಈಗ ಅವನಿಗೆ ಏನಾರು ಕೊಡೋದಿದ್ರೆ ಕೊಟ್ಬಿಡ್ತಿದ್ದೆ. ಬಟ್ ಶುಕ್ರವಾರ ನಮ್ಮ ಮನೆ ಪಕ್ಕಕ್ಕೆ ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ಬಂದು ಮಲ್ಕೊಂಡಾನು, ಎದ್ದಳ್ಳೇ ಇಲ್ಲ, ಫುಲ್ಲು ಸುಸ್ತು. ಅವನು ಶುಕ್ರವಾರಕ್ಕಿಂತ ಮುಂಚೆ ಗುರುವಾರ ತನಕನೂ ಯಾವಾಗೇ ಹೋಗಿ ಶಿಷ್ಯ ಅಂದ್ರೂ ಅವ್ನು ಹೆಂಗೆ ಮಕ್ಕಂದಿರಲಿ, ಬರೀ ಶಿಷ್ಯ ಅಂದ್ರೆ ಅವನಿಗೆ ಕಣ್ಣು ಕಾಣ್ತಿದ್ದಿಲ್ಲ. ಹಂಗಿನೊಂದು ಬಲಗಣ್ಣು ಫುಲ್ ಇದಾಗಿತ್ತು. ಬರೀ ಶಿಷ್ಯ ಅಂದ್ರೆ ಸಾಕು ಬಾಲ್ ಅಲ್ಲಾಡಿಸ್ತಾ ಅಷ್ಟು ಹುಷಾರಿಲ್ಲ ಅಂದ್ರೂ ಬಾಲ್ ಅಲ್ಲಾಡಿಸ್ತಾ ಇದ್ದ. ಬಿಡು ಶಕ್ತಿ ಐತಿ, ಹುಷಾರಾಕನೆ, ಊಟ ಇದನ್ನು ಕೊಟ್ಟರೆ ಅಂತೇಳಿ ಮೊಟ್ಟೆ ಅದನ್ನು ತಾಮನ್ನು ಕೊಡೋದನ್ನು ಮಾಡ್ತಾಯಿದ್ದ. ಬಟ್ ಶುಕ್ರವಾರ ಎದ್ದೇಳೇ ಇಲ್ಲ, ಫುಲ್ ಶಿಷ್ಯ ಅಂದರೂ ಬಾಲ್ ಅಲ್ಲಾಡಿಸ್ತಿಲ್ಲ, ಏನಿಲ್ಲ. ಸೊ ಭಯ ಆಯಿತು. ಆಮೇಲೆ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದೆ, ದಾವಣಗೆರೆಯಲ್ಲಿ ಯಾರಾದರೂ ನಾಯಿ ಮರಿಗೆ ಟ್ರೀಟ್ಮೆಂಟ್ ಕೊಡೋದಿದ್ದರೆ ಬಂದು ಇಲ್ಲೇ ಟ್ರೀಟ್ಮೆಂಟ್ ಕೊಡ್ರಿ ಅಂತೇಳಿ ನಮ್ಮ ಫ್ರೆಂಡು ಗ್ರೂಪಿಗೆಲ್ಲ ಶೇರ್ ಮಾಡಿದ. ಸೊ ಅವರು ಬ್ರದರ್ ಬಂದರು. ಸೊ ಆ ವಿಡಿಯೋಗಳನ್ನ ಪ್ಲೇ ಮಾಡ್ತೀನಿ ನೋಡಿ. ಬ್ರದರ್ಸ್ ಅವರು ಬಂದು ಅವರು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು. ಭಾಳ ಹುಳ ಆಗೋಗ್ಬಿಟ್ಟಿದ್ವಲ್ಲ, ಬರೀ 2 ದಿವಸಕ್ಕೆ ಹುಳ ಆಗಿ ಮಲ್ಕೊಂಡು ಹುಳ ಆಗೋಗ್ಬಿಟ್ಟಿತ್ತು. ಬಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ಪೌಡ್ರ್ ಹಾಕಿ ಎಲ್ಲ ಇದು ಮಾಡಿ. ಸೊ ಅವತ್ತು 3-4 ದಿವಸಕ್ಕೆ ಫಸ್ಟ್ ಟೈಮು 2 ಕಪ್ಪು ದೊಡ್ಡ ಗ್ಲಾಸ್ ಕಪ್ಪಲ್ಲಿ ನೀರು ಕುಡ್ದ. ಬಿಡು ನೀರು ಕುಡ್ದಾನೆ, ಹುಷಾರಾಕನೆ ನಾಳೆ ಅಂದ್ಕೊಂಡು ಇದು ಮಾಡಿದೆ. ಮತ್ತು ಬೆಳಗ್ಗೆ ಗಂಜಿ ಕುಡ್ಸೋಣ ಅಂತ ಹೋದೆ. ಭಾನುವಾರ ಗಂಜಿ ಕುಡ್ಸೋಣ ಅಂತ ಹೋದೆ. ನೀರು ಕುಡಿಲಿಲ್ಲ, ಗಂಜಿ ಸ್ವಲ್ಪ ಕುಡ್ದ ಅಷ್ಟೇ. ಅವ್ರಿಗೆ ಫೋನ್ ಮಾಡಿದೆ, ಇಲ್ಲೊಬ್ಬರು ಸುಮ್ಮನೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಬಿಡ್ರಿ ಅಂದರು. ಸೊ ಹಾಸ್ಪಿಟ್ಲಿಗೆ ಹೋದೆ ಕರ್ಕೊಂಡು. ಅಲ್ಲೂ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ನೋಡಿ, ನಾನು ಅಪ್ಡೇಟ್ ಕೊಡ್ತಾಯಿರ್ತೀನಿ, ಅದರಲ್ಲಿ ಸ್ಟೋರಿ ಹಾಕಿದ್ದೆ. ಅಲ್ಲೂ ಆದಮೇಲೆ ಅಲ್ಲೂ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದರು. ಅಂದರೆ ಒಂದು ಗ್ಲುಕೋಸ್ ಹಾಕಿದ್ರು, ಗ್ಲುಕೋಸ್ ಹಾಕಿ ಮೇಲೆ ಇನ್ನೊಂದು ಗ್ಲುಕೋಸ್ ಹಾಕಿ ಅದಕ್ಕೆ 4 ಇಂಜೆಕ್ಷನ್ ಎಲ್ಲ ಕೊಟ್ಟರು. ಚೆನ್ನಾಗಿ ಹುಷಾರಾಗತ್ತ. ಅಲ್ಲಿ ಎಲ್ಲ ಕಾಲಿಗೆಲ್ಲ ಇದು ಗಾಯ ಆಗಿದ್ದನ್ನೆಲ್ಲ ತೆಗೆದ್ರು. ಸೊ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಗಾಯಕ್ಕೆಲ್ಲ ತೆಗೆದು, ಹುಳ ಎಲ್ಲ ತೆಗೆದು ಒಂದು ಗಂಟೆ ಆಯ್ತು ಅಲ್ಲೇ. ಸೊ ಹುಳ ಎಲ್ಲ ತೆಗೆದು ಇಂಜೆಕ್ಷನ್ ಎಲ್ಲ ಕೊಟ್ಟು ಇದು ಮಾಡಿದ್ರು. ಚೆನ್ನಾಗಿ ಉಸಿರಾಡಕತ್ತ.
ಸರಿ ಬ್ರೋ ಕರ್ಕೊಂಡೋಗಿ ಮತ್ತೆ ನಾಳೆ ಕರ್ಕೊಂಬರ್ರಿ ಅಂತ ಹೇಳಿದರು. ಸರಿ ಅಂತ ಗ್ಲುಕೋಸ್ ಎಲ್ಲ ತೆಗೆದ್ರಲ್ಲ, ಸರಿ ಕರ್ಕೊಂಡು ಹೋಗೋಣ ಅಂತ ಗಾಡಿ ತೊಗೊಂಡೋಗಿದ್ನಲ್ಲ, ಗಾಡಿನ ಸೈಡಿಗೆ ಇಟ್ಟು ಹಿಂಗೆ ಮುಟ್ಟಕ್ಕಂತ ಹೋದೆ. ಫುಲ್ 2-4 ಕಾಲನ್ನ ನಾವು ಹಿಂಗೆ ಒಡ್ಮುರಿದು ಅಂತೀವಲ್ಲ, ಬಾಡಿ ರಿಲೀಫ್ ಆಗಲಿ ಅಂತೇಳಿ. ಸೊ ಆ ಥರ ಮುರಿದು ಟಾಯ್ಲೆಟ್ ಮಾಡ್ಕೊಂಡ. ಬಾಯೆಲ್ಲ ಫುಲ್ ಶೇಕ್ ಮಾಡಕತ್ತ. ನಾನು ಜಲ್ದಿ ಮತ್ತೆ ಡಾಕ್ಟ್ರನ್ನ ಕರೆದೆ. ಬಂದು ಅವ್ರು ಭಾಳ ನೋಡಿದರು, ಉಸಿರೇ ಆಡಲಿಲ್ಲ, ಫುಲ್ಲು ಎದೆ ಎಲ್ಲ ಒತ್ತುತ್ತಾ ಇದ್ದಾರೆ, ಏನು ಇದು ಮಾಡಲಿಲ್ಲ. ಬಟ್ ಹಾರ್ಟ್ ಬೀಟ್ ಏನೋ ಇತ್ತು, ಹಾರ್ಟ್ ಬೀಟ್ ಏನೋ ಹೊಡ್ಕೊತಾನೇ ಇತ್ತು ಲೈಟಾಗಿ, ಕಣ್ಣು ಮುಂದೆನೇ ಇದೆ, ನನ್ನ ಮರೆಯೋಕ್ಕಾಗಲ್ಲ. ಹಾರ್ಟ್ ಬೀಟ್ ಹೊಡ್ಕೊತಾನೇ ಇತ್ತು. ಆಮೇಲೆ ಮತ್ತೆ ಇನ್ನೊಂದು ಇಂಜೆಕ್ಷನ್ ತೊಗೊಂಬಂದು ಡೈರೆಕ್ಟ್ ಹಾರ್ಟಿಗೆ ಇದು ಮಾಡಿದರು. ಎಷ್ಟು ಟ್ರೈ ಮಾಡಿದರು ಅಂದರೆ ಮಿನಿಮಮ್ ಅಂದರೂ ಒಂದು 10ರಿಂದ 12 ನಿಮಿಷ ಟ್ರೈ ಮಾಡಿದ್ರು, ಒಂದು 15 ನಿಮಿಷ ಟ್ರೈ ಮಾಡಿದರು. ಲಾಸ್ಟಿಗೂ ಉಳಿಲಿಲ್ಲ. ಅವನಿಗೆ ಕಣ್ಣೆಲ್ಲ ತೆಗೆದು ನೋಡಿದ್ರು, ಬ್ಲಡ್ಡೇ ಇದ್ದಿಲ್ಲ ಅವನಿಗೆ. ಹಾಗೆ ನಮ್ಮ ದಾವಣಗೆರೆಯಲ್ಲಿ ಫಸ್ಟ್ ಟೈಮ್ ನಾನು ಅಂದರೆ ನಾಯಿ ಮರಿ ಬೆಕ್ಕುಗಳಿಗೆ ಹಸುಗಳಿಗೆ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅದು, ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲಿ ಬಂದವರೆಲ್ಲ ಹೇಳಿದರು, ನಾಯಿಗಳಿಗೆ ಏನಾದರೂ ಅಪ್ಪಿ ಒಂದು ಹುಳ ಆಯಿತು ಅಂದರೆ ವಿತ್ತಿಂದು ಒಂದೇ ದಿವಸಕ್ಕೆ ಭಾಳ ಆಗ್ಬಿಡ್ತಾವಂತೆ. ನನಗೆ ಗೊತ್ತಿದ್ದಿಲ್ಲ ಇದು, ಸಿಕ್ಕಾಪಟ್ಟೆ ಹುಳ ಆಗ್ಬಿಡ್ತಾವಂತೆ. ಅಲ್ಲಿ ಬಂದಿರೋರೆಲ್ಲ ಹೇಳಿದರು. ನಮ್ಮ ಶಿಷ್ಯಂಗೆ ಮಾತ್ರ ಭಾಳ ಅಂದರೆ ಭಾಳ ಆಗ್ಬಿಟ್ಟಿದ್ವು. 4 ಕಾಲಲ್ಲಾಗಿದ್ದಾವೆ, ಹಿಂದ್ಗಡೆ ಆಗಿದೆ, ಕಣ್ಣಲ್ಲಾಗಿದೆ, ಬಾಯಲ್ಲಾಗಿತ್ತು, ಸಿಕ್ಕಾಬಿಟ್ಟು. ಅದು ಎಷ್ಟೋ ಅನುಭವಿಸಿದ ಗೊತ್ತಿಲ್ಲ. 4 ದಿವಸ ಬ್ಲಡ್ಡೇ ಇದ್ದಿಲ್ಲ. 4 ದಿವಸ 3 ದಿವಸ ಸರ್ರೆ ಬ್ಲಡ್ ಕುಡ್ಬಿಡ್ತವೆ, ಬ್ಲಡ್ಡೇ ಇಲ್ಲ ಅವನಿಗೆ. ಅಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಉಸಿರಾಡೋಕ್ಕೆ ಬ್ಲಡ್ ಬೇಕೇ ಬೇಕು. ಬ್ಲಡ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಬ್ಲಡ್ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಹೋಗ್ಬಿಟ್ಟೆ ಬಂದೆ. ಸೊ ಆಮೇಲೆ ಅಲ್ಲಿದ್ದವ್ರು ಇನ್ನೊಬ್ರು ಹೇಳಿದರು, ಅಣ್ಣ ನಾನು ನಾಯಿನ ಡೈಲಿ ಚೆಕ್ ಮಾಡ್ತಾಯಿದ್ದೆ, ಸಾಕಿದ ನಾಯಿನ ಡೈಲಿ ಚೆಕ್ ಮಾಡ್ತಾಯಿದ್ರಂತೆ. 2 ದಿವಸ ಏನೋ ಮಿಸ್ ಆಗಿ ಬಿಟ್ಬಿಟ್ರಂತೆ. ಬಾಡಿ ಎಲ್ಲ ಚೆಕ್ ಮಾಡ್ತಾರಲ್ಲ ಹಿಂಗೆ ಮುಟ್ಟಿ ಬಿಟ್ಟಿದ್ರಂತೆ. 3ನೇ ದಿವಸ ನೋಡಿದರೆ ಒಂದು ಹತ್ರ ಸಣ್ಣ ಗಾಯ ಆಗಿದ್ದು ಫುಲ್ ಹುಳ ಹತ್ಕೊಂಡು ಹೋಗ್ಬಿಟ್ಟಿತ್ತಂತೆ. ಬರೀ ಇಷ್ಟಿದ್ದಿದ್ದು ಗಾಯ ಫುಲ್ ಇಷ್ಟು ದೊಡ್ಡದಾಗಿತ್ತಂತೆ, ಅಷ್ಟು ಹುಳ ಆಗಿದ್ದು ಅಂತ. ಸೊ ಅಕಸ್ಮಾತ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಇಷ್ಟೇ, ನಿಮ್ಮ ಹತ್ರ ನೀವೇನಾದರೂ ಸ್ವಂತ ನಾಯಿ ಸಾಕಿದರೆ, ಜಾತಿ ನಾಯಿ ಸಾಕಿದರೆ, ಇಲ್ಲ ಬೀದಿ ನಾಯಿನ ಸ್ವಂತ ಸಾಕಿದರೆ, ಬೀದಿ ನಾಯಿ ಹಿಂಗೆ ಅಡ್ಜಸ್ಟ್ ಆಗ್ಬಿಡ್ತವೆ, ನ್ಯಾಚುರಲಾಗಿ ಅಡ್ಜಸ್ಟ್ ಆಗ್ಬಿಡ್ತವೆ. ಬಟ್ ಸಡನ್ನಾಗಿ ಹುಷಾರಿಲ್ಲ ಅಂದರೆ ತಲೆನೇ ಕೆಡ್ಸೋಕೆ ಹೋಗ್ಬೇಡ್ರಿ. ದಾವಣಗೆರೆಯಲ್ಲಾಗಿದ್ದರೆ ಸೀದಾ ಅರ್ನಾಟಕೇಸ್ ಮುಂದ್ಗಡೆ ಹಾಸ್ಪಿಟ್ಲಿದೆ, ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ರಿ. ಅವ್ರು ಬರಲಿ ಇವ್ರು ಬರಲಿ ಅಂತ ಯಾರನ್ನೂ ಕಾಯಕ್ಕೆ ಹೋಗ್ಬೇಡ್ರಿ. ನಾನೊಂದು ಸಣ್ಣ ಮಿಸ್ಟೇಕ್ ಮಾಡಿದ್ದದು. ಶಿಷ್ಯಂಗೆ ಅದು ಜೊಲ್ ಸುರಿಸಿದ್ನಲ್ಲ, ಅದಕ್ಕೆ ಭಯಪಟ್ಟು ಕರ್ಕೊಂಡು ಹೋಗಲಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿದ್ದು. ಸೊ ಯಾರಾದ್ರೂ ಜೊತೆಗಿದ್ರೆ ಚೆನ್ನಾಗಿ ಅಂದ್ಕೊಂಡೆ, ಬಟ್ ಮಿಸ್ಟೇಕ್ ಮಾಡಿದೆ. ಇವಾಗ ಅನಿಸ್ತಾ ಇದೆ, ನಾನು ಹುಷಾರದಾಗೆ ಸುಮ್ಮನೆ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಬದುಕ್ತಾ ಇದ್ದ ಅಂತೇಳಿ. ಒಂದು ಪಾಠ ಕಲಿಸೋದು ಅನ್ಸುತ್ತೆ ಅಷ್ಟೇ. ಸೊ ಎಲ್ಲರಿಂದ ಒಂದು ಪಾಠ ಕಲಿಬೇಕು, ಒಂದು ಪಾಠ ಕಲ್ತಂಗೆ ಆಯ್ತು ಅಷ್ಟೇ. ನಾನು ಹೇಳೋದಿಷ್ಟೇ, ನೀವೇನಾದ್ರು ಸಾಕಿದ ನಾಯಿ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಅಂದರೆ ನೀವು ಹೊರಗಡೆ ತೋರಿಸ್ರಿ. ನಿಮಗೆ ಕೆಪಾಸಿಟಿ ಇತ್ತಂದ್ರೆ ಹೊರಗಡೆ ತೋರಿಸ್ರಿ, ಬೇಡ ಅಂತ ಹೇಳಲ್ಲ. ಬಟ್ ಅಲ್ಲೂ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ನಾನು ನೋಡಿದೆ ಫಸ್ಟ್ ಟೈಮು. ಒಂದು ಸರಿ ಯಾವಾಗ ವಿಡಿಯೋ ಮಾಡ್ತೀನಿ ಅಲ್ಲಿ ಹಾಸ್ಪಿಟ್ಲಿದು. ನಾನು ಬೆಕ್ಕುಗಳು ನಮ್ಮ ದಾವಣಗೆರೆ ಎಷ್ಟು ಜನ ಬೆಕ್ಕು ಸಾಕ್ತಾರೆ ಅನ್ನೋದೇ ಗೊತ್ತಿದ್ದಿಲ್ಲ. ವೆರೈಟಿ ಬೆಕ್ಕುಗಳನ್ನೆಲ್ಲ ತೊಗೊಂಬಂದರು. ಒಂದು ಸರಿ ವಿಡಿಯೋ ಮಾಡ್ತೀನಿ ಸಪ್ರೇಟ್ ಆಗಿರೋದೇ. ನೀವು ಸಾಕಿದ ನಾಯಿಗಿರಲಿ, ಎಂಥ ಜಾತಿ ನಾಯಿಗಿರಲಿ, ಒಂದು ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ, ಟ್ರೀಟ್ಮೆಂಟ್ ಕೊಡ್ತಾರೆ. ಅಕಸ್ಮಾತ್ ನೀವು ಬೀದಿ ನಾಯಿ ಏನಾದರೂ ಸಾಕಿದರೆ, ಹುಷಾರಿಲ್ಲ ಅನಿಸಿದ್ರೆ ಅದಕ್ಕೆ ಬಾಯಿಗೆ ಏನಾದರೂ ಬಟ್ಟೆ ಕಟ್ಟಿ ಸುಮ್ಮನೆ ಎತ್ತಕೊಂಡು ಹೋಗ್ರಿ. ಒಬ್ಬರಿದ್ರು ಇನ್ನೊಬ್ಬನ ಬರಲಿ ಅಂತ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಹೆಂಗೋ ಒಂದು ಕೈ ಕಾಲು ಕಟ್ಟಾಕಿ ಎತ್ತಕೊಂಡು ಹೋಗ್ರಿ, ಟ್ರೀಟ್ಮೆಂಟ್ ಕೊಡ್ಸ್ಕೊಂಬರ್ರಿ. ಸೊ ನಾನು ಅದೊಂದು ನೆಗ್ಲೆಕ್ಟ್. ಒಂದು ದಿವಸ ಅವ್ರು ಹೇಳಿದರು, ಬ್ರೋ 1 ದಿವಸ ಇಲ್ಲ 2 ದಿವಸ ಮುಂಚೆ ಕರ್ಕೊಂಬಂದಿದ್ರೆ ಪಕ್ಕ ಉಳಿತಾ ಇದ್ದ ಅಂತೇಳಿ. ಅಂದರೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಒಂದು ಜೊಲ್ಲು ಸುರಿಸ್ತಾ ಇದ್ನಲ್ಲ, ಅವಾಗೇ ನಾನು ಧೈರ್ಯ ಮಾಡಿ ಎತ್ತಕೊಂಡು ಹೋಗಿದ್ರೆ ಪಕ್ಕ ಬದುಕ್ತಿದ್ದ ಅವನು. ಬಟ್ ಏನು ಮಾಡೋಕ್ಕಾಗಲ್ಲ. ಒಂದು ಪಾಠ ಕಲಿಸೋಕ್ಕೋಸ್ಕರನೇ ಅವನು ಅಮ್ಮನ್ನೆಲ್ಲ ಬಿಟ್ಟು ಹೋದ ಅನಿಸುತ್ತೆ. ಇದಾದಮೇಲೆ ಇನ್ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋ ಹಾಕಿದ ಮೇಲೆ ಭಾಳ ಜನನೇ ಕಮೆಂಟ್ ಮಾಡಿದರು, ಬ್ರೋ ನಮ್ಮ ಹತ್ರ ಆ ನಾಯಿ ಇದೆ, ಬೇಕಾದ್ರೆ ಬಂದು ತಗೊಂಡೋಗ್ರಿ ಸಾಕ್ರಿ ಅಂದರು. ಸವಾಸನೆ ಬೇಡ ಪೈಪೋಟು, ಸಾಕೋದು ಬೇಡ. ಇದು ನನಗೇನು ಗೊತ್ತಾ, ನನಗೆ ಜಾಸ್ತಿ ಜಾತಿ ನಾಯಿಗಳಿಗಿಂತ ಬೀದಿ ನಾಯಿ ನಂಗೆ ಭಾಳ ಇಷ್ಟ. ಬೀದಿ ನಾಯಿ ಸಾಕ್ಬೇಕು ಅಂತೇಳಿ. ನೋಡೋಣ, ಅದೊಂದು ಗಾದೆ ಮಾತೈತಲ್ಲ, 1-2ಕ್ಕೆ ಇದಾಗಬಾರ್ದು, 3ಕ್ಕೆ ಮುಕ್ತಾಯ ಮಾಡೋಣ ಅಂತೇಳಿ. ಗಣಪತಿನ 1 ವರ್ಷ ಇಡಬಾರ್ದು, 2 ವರ್ಷ ಇಡಬಾರ್ದು, 3 ದಿವಸ 3 ವರ್ಷ ಇಡಬೇಕು ಅಂತಾರಲ್ಲ. ಹಂಗಾಗಿ ಫಸ್ಟ್ ಶಿಷ್ಯ ಹೋಗಿದ್ದಾನೆ, 2 ಶಿಷ್ಯ ಹೋಗಿದ್ದಾನೆ, 3ನೇ ಶಿಷ್ಯನ ಕರೆಕ್ಟಾಗಿ ನೋಡೋಣ. ಬೀದಿ ನಾಯಿನ ಸಾಕಿದ್ರೆ ನೀನು ಫ್ಯೂಚರು ಇನ್ನು 1 ನಾಯಿ ಸಾಕ್ತೀನಿ ಜೀವನದಾಗಿ. ಸಾಕೋದೇ ಇನ್ನು 1 ನಾಯಿ, ಅದನ್ನು ಚೆನ್ನಾಗಿ ನೋಡ್ಕೊತೀನಿ ಪಕ್ಕ. ಯಾಕಂದರೆ ಇವು ಈ ಶಿಷ್ಯ ಪಾಠ ಕಲಿಸೋಗಿದ್ದಾನೆ. ಸಾಕಿದರೆ ಇನ್ನು 1 ನಾಯಿ ಪಕ್ಕ. ನೋಡ್ರಿ, ಇನ್ನು 1 ನಾಯಿ ಸಾಕ್ತೀನಿ ಅಂದಾಗ ನಮ್ಮಮ್ಮ ಶಿವ ಅಂತೈತೆ. ಅಮ್ಮ ಇನ್ನು 1 ನಾಯಿ 3ಕ್ಕೆ ಮುಕ್ತಾಯ ಮಾಡ್ಬೇಕು. 2 ಮಾಡಿ ಬಿಡಬಾರ್ದು, 3ಕ್ಕೆ ಮುಕ್ತಾಯ. 3ನೇ ಚೆನ್ನಾಗಿರ್ತೈತಿ. ಒಂದು ಪಾಠ ಕಲ್ತೀವಿ. ಈ ಪಾಠ ಕಲ್ತೀವಲ್ಲ, ಕಲ್ಸಾಗ ನೀವು ಹೆಚ್ಚು ಕಮ್ಮಿ ಯಾರು ಎತ್ತಕೊಂಡು ಹೋಗ್ತಿರೋದೇ. ಅವನಿಗೆ ಏನಾರ ಆಗಿರಲ್ಲ, ನಿಮಗೆ ಜೊಲ್ಲು ಬರಲಿ ಏನಾರು ಬರಲಿ, ಬಾಯಿಗೆ ಹಗ್ಗ ಕಟ್ಟಿ ತಗೊಂಡು ಹೋಗ್ತೀನಿ ಫಿಕ್ಸ್. ಅವನು ಹೇಳಿದಲ್ಲ ನಮ್ಮ ಶಿಷ್ಯ ಪಾಠ ಕಲ್ಸೋಗಿದ್ದಾನೆ. ಇನ್ನು 1 ನಾಯಿ ಮರಿನ ಸಾಕ್ತೀನಿ. ಬೇರೆ ಏರಿಯಾದೆಲ್ಲ ಕರ್ಕೊಂಬರಕ್ಕೆ ಹೋಗಲ್ಲ. ವಿಡಿಯೋ ನೋಡಿ ಬ್ರೋ ನಮ್ಮ ಹತ್ರ ಬರೀ ಅನ್ನೋಕೆ ಹೋಗ್ಬೇಡ್ರಿ. ನನಗೆ ಜಾತಿ ನಾಯಿ ಸಾಕೋಕ್ಕೆ ಇಷ್ಟ ಇಲ್ಲ. ಸೊ ಜಾತಿ ನಾಯಿ ಸಾಕಿದ್ರು ಅಷ್ಟೇ, ಬೀದಿ ನಾಯಿ ಸಾಕಿದ್ರು ಅಷ್ಟೇ. ಅದರ ನೀಯತ್ತು ಅದ್ರ ಪ್ರೀತಿ ಒಂದೇ. ನೀವು ಜಾತಿ ನಾಯಿ ಸಾಕಿರೋ ಅದೇ ಪ್ರೀತಿ ಕೊಡುತ್ತೆ, ಅದೇ ನೀಯತ್ತು. ಬೀದಿ ನಾಯಿ ಸಾಕಿರೋ ಅದೇ ಪ್ರೀತಿ, ಅದೇ ನೀಯತ್ತು. ನೀಯತ್ತು ಪ್ರೀತಿಗೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ ಪ್ರಾಣಿಗಳ ವಿಚಾರದಲ್ಲಿ. ಬಟ್ ನನಗೆ ಮುಂಚೆಯಿಂದನೂ ಬೀದಿ ನಾಯಿ ಸಾಕ್ಬೇಕಂತೇಳಿ ಇನ್ನೊಂದು ಬೀದಿ ನಾಯಿ ಸಾಕ್ತೀನಿ, ನೋಡೋಣ.
ಅದೊಂದು ಆಸೆ ಐತಿ. ಹಾಂ ಹಾಂ. ಸೊ ಸೋಮವಾರದ ವಿಡಿಯೋ ಹಾಕಿದ್ನಲ್ಲ, ಸೋಮವಾರ ಒಂದು ವಿಡಿಯೋ ಹಾಕಿದ್ನಲ್ಲ, ಆ ವಿಡಿಯೋ ಎಡಿಟ್ ಮಾಡೋದು ಎಷ್ಟು ಹತ್ತಿದ್ದೀನಿ ಅಂತ ನಂಗೆ ಗೊತ್ತು. ಪ್ರೆಸೆಂಟ್ ಟೈಮ್ ಇವಾಗ 3:30. ನಾವು ವಿಡಿಯೋನ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು. ಸೊ ನಿಮ್ಮ ಹತ್ರ ಏನೋ ಶೇರ್ ಮಾಡ್ತೀನಿ ಅಂದೆ, ಬಟ್ ಮರ್ತೋಗ್ಬಿಡ್ತು ನನಗೆ. ಸೊ ಫೈನಲಾಗಿ ಒಂದೇ ಮಾತಿಡೋದು, ನಿನ್ನೆ ಸೋಮವಾರ ಒಂದು ವಿಡಿಯೋ ನೋಡಿರಲ್ಲ, ಅದನ್ನು ಎಡಿಟ್ ಮಾಡುವಾಗ ಎಷ್ಟು ಡಿಪ್ರೆಷನ್ ಹೋಗಿದೆ ಅಂತ ನನಗೆ ಗೊತ್ತು. ಶಿಷ್ಯ ಭಾನುವಾರ ತಿರ್ಕೊಂಡಿದ್ದು. ಅವತ್ತು ಭಾನುವಾರದಿಂದನೂ ಪ್ರೆಸೆಂಟ್ ಇವತ್ತು ಮಂಗಳವಾರ, ಇವತ್ತಿನ ತನಕ ಒಂಥರ ಏನೋ ಒಂದು ಮೂಲೆಯಲ್ಲಿ ನೆಗ್ಲೆಕ್ಟ್ ಮಾಡಿಬಿಟ್ನಲ್ಲ, ಒಂದು ಪಾಠ ಕಲಿಸ್ಬಿಟ್ನಲ್ಲ ಅಂತ ಒಂದು ಪಶ್ಚಾತ್ತಾಪ ಅನ್ನೋದಿತ್ತು. ಸೊ ಹಂಗಾಗಿ ಅದು ನಂದು ಕ್ಲಿಯರಿಟಿ, ಅಂದರೆ ನೆಕ್ಸ್ಟ್ ಯಾರಾದರೂ ನಾಯಿ ಸಾಕೋರಿದ್ರೆ ಸೊ ಹಿಂಗೆ ಕ್ಲಿಯರಿಟಿ ಕೊಡೋಣ ಅಂತೇಳಿ, ನೀವು ಜಾತಿ ನಾಯಿ ಸಾಕ್ರಿ, ಬೀದಿ ನಾಯಿ ಸಾಕ್ರಿ, ಸೊ ಹುಷಾರಾಗಿ ಕೇರ್ ಮಾಡಿರಿ. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ದಾವಣಗೆರೆ ಏನಾದರೂ ನೀವಿದ್ದರೆ ಸೊ ಅಲ್ಲಿ ಇಲ್ಲಿ ಅವ್ರು ಬರಲಿ ಇವ್ರು ಬರಲಿ ಅಂತ ಯೋಚನೆ ಮಾಡೋದು ಬಿಟ್ಟು ಸೀದಾ ಅರ್ಣಾ ಟಾಕೀಸ್ ಆಪೋಸಿಟ್ಟೇ ನಿಮಗೆ ಗೋರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಚೆನ್ನಾಗಿ ನೋಡ್ತಾರೆ. ಸುಮ್ಮನೆ ಸೀದಾ ಕರ್ಕೊಂಡು ಹೋಗ್ರಿ, ಆಟೋದಾಗಾಯ್ತು ಬೈಕ್ನಾಗಾಯ್ತು ಯಾರಾಗೊಂದು ಕರ್ಕೊಂಡೋಗಿ ತೋರಿಸ್ಕೊಂಬರ್ರಿ ಅಷ್ಟೇ. ಸೊ ಹಾಗೆ ಪ್ರಾಣಿಗಳಿಗೆ ಹುಳ ಭಾಳ ಜಲ್ದಿ ಹತ್ತುತ್ತವೆ, ಅಲ್ಲಿರೋರು ಹೇಳಿದರು. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದು ಮುಂಚೆ ತೋರಿಸ್ಕೊಂಬರ್ರಿ. ಸೊ ಅಷ್ಟೇ, ಇದು ಇನ್ಫಾರ್ಮೇಷನ್ ಕೊಡ್ಬೇಕಾಯ್ತು. ಒಂದು ಸಣ್ಣ ನೆಗ್ಲೆಕ್ಟು ಶಿಷ್ಯ ಪಾಠ ಕಲಿಸೋ ಥರ ಆಯಿತು. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗಿ. ಗಂಗಮ್ಮ ಬಾಯ್. ಶಿಷ್ಯವಾಗ ಏನಲ್ಲ ಏನು ಅನಿಸ್ತೈತಿ? ಏನು ಮಾಡೋಕ್ಕಾಗಲ್ಲ, ಜಗತ್ತಿನಾಗೆ ಹುಟ್ಟು ಅಂದಮೇಲೆ ಸಾವು ನಿಶ್ಚಿತ. ಸೊ ಏನು ಮಾಡೋಕ್ಕಾಗಲ್ಲ, ಬಟ್ ಭಾಳ ಜಲ್ದಿ ಹೋದ ಅದೊಂದು ಸ್ವಲ್ಪ ಬೇಜಾರಾಗ್ತೈತಿ. ಸೊ ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.